ಕ್ರಿಸ್ತನನ್ನು ಪ್ರತಿಫಲಿಸುವಂತೆ ನಿಮ್ಮ ಆತ್ಮಗಳನ್ನು ವಾಕ್ಯದಲ್ಲಿ ಬಲಪಡಿಸುವ ಅನುದಿನದ ಧ್ಯಾನ. ಇಂದಿನ ಧ್ಯಾನದ ಶೀರ್ಷಿಕೆ ದುಷ್ಟತನದೊಂದಿಗೆ ರಾಜಿ ಬೇಡ. ಈ ದಿನದ ದೇವರ ವಾಕ್ಯ: ದುಷ್ಟನು ತನ್ನ ದುರ್ಮಾರ್ಗವನ್ನು ಬಿಡಲಿ, ಕೆಡುಕನು ತನ್ನ ದುರಾಲೋಚನೆಗಳನ್ನು ತ್ಯಜಿಸಲಿ. ಯೆಹೋವನ ಕಡೆಗೆ ತಿರುಗಿಕೊಂಡು ಬರಲಿ, ಆತನು ಅವನನ್ನು ಕರುಣಿಸುವನು. ನಮ್ಮ ದೇವರನ್ನು ಆಶ್ರಯಿಸಲಿ, ಆತನು ಮಹಾಕೃಪೆಯಿಂದ ಕ್ಷಮಿಸುವನು. ಯೆಶಾಯ 55ನೇ ಅಧ್ಯಾಯ 7ನೇ ವಚನ. ಪ್ರಾಚೀನ ಇಸ್ರಾಯೇಲ್ಯರ ಕಾಲದಲ್ಲಿ ಯೆಹೋವನ ಆಲಯದಲ್ಲಿ ಧರ್ಮಶಾಸ್ತ್ರದ ಪುಸ್ತಕವು ದೊರೆತಾಗ ಅದನ್ನು ರಾಜನಾದ ಯೋಷೀಯನ ಮುಂದೆ ಓದಲಾಯಿತು. ಆಗ ಆತನು, ಅಂದರೆ ರಾಜನು, ತನ್ನ ಬಟ್ಟೆಗಳನ್ನು ಹರಿದುಕೊಂಡು ತನಗಾಗಿಯೂ ಮತ್ತು ತನ್ನ ಜನರಿಗಾಗಿಯೂ ಪರಿಶುದ್ಧಾಲಯದಲ್ಲಿ ಕೆಲಸ ಮಾಡುವವರನ್ನು ಯೆಹೋವನ ಬಳಿಗೆ ಹೋಗಿ ಈ ಗ್ರಂಥವಾಕ್ಯಗಳ ವಿಷಯವಾಗಿ ವಿಚಾರಿಸಿರಿ ಎಂದು ಹೇಳಿದನು. ಯಾಕೆಂದರೆ ಇಸ್ರಾಯೇಲ್ಯರು ದೇವರ ನಿಯಮಗಳಿಂದ ದೂರ ಹೊರಟು ಹೋಗಿದ್ದರು. ಅವನು ಇಸ್ರಾಯೇಲಿನ ಎಲ್ಲ ಮನುಷ್ಯರನ್ನು ಒಟ್ಟುಗೂಡಿಸಿ ಈ ಸಭೆಯ ಮುಂದೆ ಧರ್ಮಗ್ರಂಥದ ವಾಕ್ಯಗಳನ್ನು ಓದಿಸಿದನು. ಅಲ್ಲಿ ಆಡಳಿತಗಾರರ ಮತ್ತು ಜನರ ಪಾಪವನ್ನು ಎತ್ತಿ ತೋರಿಸಲಾಗಿತ್ತು ಮತ್ತು ರಾಜನು ಅವರ ಮುಂದೆ ನಿಂತು ತನ್ನ ಅಪರಾಧವನ್ನು ಒಪ್ಪಿಕೊಂಡನು. ಅವನು ತನ್ನ ಪಶ್ಚಾತ್ತಾಪವನ್ನು ವ್ಯಕ್ತಪಡಿಸಿದನು ಮತ್ತು ಯೆಹೋವನ ಆಜ್ಞೆಗಳನ್ನು ಪೂರ್ಣ ಹೃದಯದಿಂದ ಪಾಲಿಸುವ ಒಡಂಬಡಿಕೆಯನ್ನು ಮಾಡಿಕೊಂಡನು. ದೇವರಿಂದ ದೂರಾಗಿ ಹಿಂದುಳಿದಿದ್ದ ಜನರು ದೇವರ ಕಡೆಗೆ ಹಿಂದಿರುಗಿ ಜೀವವುಳ್ಳ ದೇವರನ್ನು ಸೇವಿಸಲು ತಮ್ಮಿಂದಾಗುವ ಎಲ್ಲವನ್ನೂ ಮಾಡುವವರೆಗೂ ಯೋಷೀಯನು ವಿಶ್ರಮಿಸಲಿಲ್ಲ. ಈ ದಿನದ ನಮ್ಮ ಕೆಲಸವೂ ಇದೇ ಆಗಿರಬೇಕಲ್ಲವೇ? ನಮ್ಮ ಪಿತೃಗಳು ದ್ರೋಹ ಮಾಡಿದ್ದಾರೆ ಮತ್ತು ನಾವು ಅವರ ಹೆಜ್ಜೆಗಳನ್ನು ಅನುಸರಿಸಿದ್ದೇವೆ. ಆದರೆ ದೇವರು ನ್ಯಾಯಪ್ರಮಾಣದ ಪುಸ್ತಕವನ್ನು ತೆರೆದಿದ್ದಾನೆ ಮತ್ತು ದೇವರಿಂದ ದೂರಾಗಿ ಹಿಂದೆ ಸರಿದಿದ್ದ ಇಸ್ರಾಯೇಲ್ಯರು ದೇವರಾಜ್ಞೆಗಳನ್ನು ಕೇಳಬೇಕು. ಅವರ ಪಾಪದ ಅಪರಾಧವು ಕಂಡುಬಂದಿದೆ ಮತ್ತು ಅವರ ಮಾರ್ಗದಲ್ಲಿ ಬೆಳಗುತ್ತಿರುವುದರಿಂದ ಪಶ್ಚಾತ್ತಾಪ ಪಡದ ಮತ್ತು ಸುಧಾರಣೆಗೊಳ್ಳದ ಪ್ರತಿಯೊಂದು ಆತ್ಮದ ಮೇಲೆ ದೇವರ ಕೋಪವೂ ಇರುತ್ತದೆ. ಇಸ್ರಾಯೇಲ್ಯರು ಪರಲೋಕದ ಆಜ್ಞೆಗಳನ್ನು ತುಚ್ಛೀಕರಿಸಿ ತುಳಿದು ಬಿಟ್ಟಿದ್ದ ಕಾರಣ ಎಚ್ಚರಿಕೆಯ ಮತ್ತು ಖಂಡನೆಯ ವಾಕ್ಯಗಳನ್ನು ಕೇಳಿದಾಗಲೇ ಅವನು ತನ್ನನ್ನು ತಾನು ತಗ್ಗಿಸಿಕೊಂಡನು. ಅವನು ಯೆಹೋವನ ಮುಂದೆ ಕಣ್ಣೀರಿಟ್ಟನು. ಅವನು ಪಶ್ಚಾತ್ತಾಪ ಮತ್ತು ಸುಧಾರಣೆಯ ಕೆಲಸವನ್ನು ಪೂರ್ಣ ಹೃದಯದಿಂದ ಮಾಡಿದನು ಮತ್ತು ದೇವರು ಅವನ ಪ್ರಯತ್ನಗಳನ್ನು ಸ್ವೀಕರಿಸಿದನು. ಇಸ್ರಾಯೇಲಿನ ಇಡೀ ಸಭೆಯು ದೇವರಾಜ್ಞೆಗಳನ್ನು ಪಾಲಿಸಲು ಒಂದು ಗಂಭೀರವಾದ ಒಡಂಬಡಿಕೆಯನ್ನು ಮಾಡಿಕೊಂಡಿತು. ಇದು ನಮ್ಮ ಇಂದಿನ ಕೆಲಸವಾಗಿರಬೇಕು. ನಮ್ಮ ಹಿಂದಿನ ದುಷ್ಕೃತ್ಯಗಳ ಬಗ್ಗೆ ನಾವು ಪಶ್ಚಾತ್ತಾಪ ಪಡಬೇಕು ಮತ್ತು ನಮ್ಮ ಪೂರ್ಣ ಹೃದಯದಿಂದ ನಾವು ದೇವರನ್ನು ಹುಡುಕಬೇಕು. ದೇವರು ಏನು ಹೇಳುತ್ತಾನೋ ಹಾಗೆಯೇ ಅವನು ಮಾಡುತ್ತಾನೆ ಎಂಬುದನ್ನು ನಾವು ನಂಬಬೇಕು ಮತ್ತು ಯಾವುದೇ ರೀತಿಯಲ್ಲಿ ಕೆಟ್ಟದ್ದರೊಂದಿಗೆ ರಾಜಿ ಮಾಡಿಕೊಳ್ಳಬಾರದು. ನಾವು ದೇವರ ಮುಂದೆ ನಮ್ಮನ್ನು ಬಹಳವಾಗಿ ತಗ್ಗಿಸಿಕೊಳ್ಳಬೇಕು ಮತ್ತು ದೇವರ ಕೃಪೆಯನ್ನು ಕಳೆದುಕೊಳ್ಳುವುದೇ ದೊಡ್ಡ ನಷ್ಟವಾಗಿದೆ. ಬೇರೆ ಯಾವ ನಷ್ಟವೂ ಲೆಕ್ಕಕ್ಕೆ ಬರುವುದಿಲ್ಲ ಎಂದು ಭಾವಿಸಬೇಕು. ಧರ್ಮಶಾಸ್ತ್ರದ ಉಲ್ಲಂಘನೆಯ ಪರಿಣಾಮ ಮತ್ತು ಶಿಕ್ಷೆಯಿಂದ ಮನುಷ್ಯರನ್ನು ರಕ್ಷಿಸಲು ಕ್ರಿಸ್ತನು ಎಲ್ಲವನ್ನೂ ಬಿಟ್ಟನು. ಕೊಟ್ಟಿಗೆಯಿಂದ ಕಲ್ವಾರಿಗೆ ಹೋಗುವ ಮಾರ್ಗವು ರಕ್ತದಿಂದ ಗುರುತಿಸಲ್ಪಟ್ಟಿತ್ತು. ಶಿಲುಬೆಯ ಮರಣವನ್ನು ಹೊಂದುವವರೆಗೂ ದೇವರ ಮಗನು ಅಚಲವಾದ ವಿಧೇಯತೆಯ ಮಾರ್ಗದಿಂದ ವಿಮುಖನಾಗಲಿಲ್ಲ. ಮನುಷ್ಯ ಪಾಪದಿಂದ ಉಂಟಾದ ಎಲ್ಲ ಕಷ್ಟಗಳನ್ನು ಅವನು ಸಹಿಸಿಕೊಂಡನು. ನಿಮ್ಮ ಪಾಪಗಳನ್ನು ಒಪ್ಪಿಕೊಂಡು ನಿಮ್ಮ ಮಾರ್ಗಗಳನ್ನು ಸುಧಾರಿಸಿಕೊಳ್ಳಿರಿ. ನಿಮ್ಮ ಹೆಸರು ಜೀವಬಾಧ್ಯರ ಪುಸ್ತಕದಿಂದ ಅಳಿಸಲ್ಪಡದಂತೆ ತಂದೆಯ ಮುಂದೆ ಮತ್ತು ಆತನ ದೂತರ ಮುಂದೆ ಪಾಪ ಪ್ರಾಯಶ್ಚಿತ್ತ ಮಾಡಿಕೊಳ್ಳಲು ಕ್ರಿಸ್ತನ ಹೆಸರಿನಲ್ಲಿ ನಿಮ್ಮನ್ನು ಬೇಡಿಕೊಳ್ಳುತ್ತೇನೆ. ತಾನು ಸುರಿಸಿದ ರಕ್ತಕ್ಕೋಸ್ಕರ ಕ್ರಿಸ್ತನು
ತಂದೆಯನ್ನು ಬೇಡಿಕೊಳ್ಳುತ್ತಿದ್ದಾನೆ. ಮತ್ತು ಈಗ ಕೃಪೆಯು ಹೇರಳವಾಗಿರುವಾಗ, ಕೃಪೆಯ ಕಾಲವು ಇರುವಾಗಲೇ ಪರಲೋಕದ ಸಮ್ಮತಿಯನ್ನು ಬೇಡಿಕೊಳ್ಳಿರಿ. ಆಮೇನ್. ದೇವರ ವಾಕ್ಯಗಳನ್ನು ಶ್ರದ್ಧೆಯಿಂದ ಆಲಿಸುವವರು ಮಾತ್ರವೇ ಆಗಿರದೆ ಪಾಲಿಸುವವರು ಆಗಬೇಕೆಂದು ನಿಮ್ಮನ್ನು ಉತ್ತೇಜಿಸುತ್ತೇನೆ. ಪರಿಶುದ್ಧಾತ್ಮನ ಸಹಾಯದಿಂದ ಆಲಿಸಿದ ನಿಮ್ಮೆಲ್ಲರಿಗೂ ಧನ್ಯವಾದಗಳು. ಮತ್ತೆ ದೈನಂದಿನ ಧ್ಯಾನಕ್ಕಾಗಿ ನಾಳೆ ಸಂಧಿಸೋಣ. ಆಮೇನ್.